ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಾತ್ರಿ ಚಪಾತಿ ಎಲ್ಲ ಉಳಿದಿರ್ತಾವಲ್ಲ, ಹಿಂದಿನ ದಿವಸ ಚಪಾತಿ ಉಳಿದಿದ್ದನ್ನು ಅದ್ರ ಜೊತೆಗೆ ನಾನು ಹೆಂಗೆ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗೋ ಸಾಮಾನುಗಳು ಏನಂತ ಹೇಳ್ತೀನಿ. ಇದಕ್ಕೆ ಇಷ್ಟೊಂದು ಪುದೀನ ತೊಗೊಂಡಿದ್ದೀನಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅಲ್ಲ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕೋಣ. ಆಮೇಲೆ ಇದನ್ನೆಲ್ಲ ಮಿಕ್ಸರ್ ಮಾಡೋಣ. ಬೇಸ್ ಹಚ್ಲಿಕ್ಕೆ ಬೇಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೋಣ. ಈಗ ನಾನು ಚಪಾತಿ ಸ್ಯಾಂಡ್ವಿಚ್ಗೆ ಸೌತೆಕಾಯಿ, ಆಲೂಗಡ್ಡೆ, ಟೊಮಾಟೊ ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸೌತೆಕಾಯಿನ ಸಣ್ಣಗೆ ಸ್ಲೈಸಾಗಿ ಹೆಂಚ್ಕೊಳ್ಳೋಣ. ಮತ್ತು ಬಟಾಟೆ ಇದ್ದದ್ದನ್ನು ಅದನ್ನು ಮೇಗಿನ ಸೊಪ್ಪು ಎಲ್ಲ ತೆಗೆದು ಅದನ್ನು ಸ್ಲೈಸಾಗಿ ಹೆಂಚ್ಕೊಳ್ಳೋಣ. ಎಲ್ಲನೂ ಸ್ಲೈಸಾಗಿ ಹೆಂಚಿಟ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲನೂ ಸ್ಲೈಸಾಗಿ ಹೆಂಚಿಟ್ಕೊಂಡು ಪುದೀನ ಚಟ್ನಿ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಆಗಲೇ ಸ್ಲೈಸಾಗಿ ಹೆಂಚಿಟ್ಕೊಂಡಿದ್ವಲ್ಲ, ಅದನ್ನೀಗ ಸ್ವಲ್ಪ ನೀರು ಹಾಕಿ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ. ಅರ್ಧನೇ ಕುದಿಸ್ಕೊಳ್ಳೋಣ, ಪೂರ ಎಣ್ಣೆ ಕುದಿಸೋದು ಬೇಡ. ಈಗ ಹಾಫ್ ಬಾಯ್ಲ್ ಆಗಿದೆ, ಇದನ್ನು ಸೋಸ್ಕೊಳ್ಳೋಣ. ಅದು ಒಂದು ಚಪಾತಿಯಲ್ಲಿ ಹಾಫ್ ಚಪಾತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ ಇದನ್ನು ಆಗಲೇ ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಚಟ್ನಿ ಹೆಚ್ಕೊಳ್ಳೋಣ. ಅರ್ಧ ಸೈಡನ್ನು ಹೆಚ್ಕೊಳ್ಳೋಣ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ, ಒಂದ್ಸರಿ ಮಾಡಿ ನೋಡಿರಿ. ಇದು ಮೆಣಸಿನ್ಕಾಯಿ ಎಷ್ಟು ನಿಮ್ಗೆ ಖಾರ ಬೇಕು ಅಷ್ಟು ಹಾಕ್ಕೊರಿ. ಇದಕ್ಕೆ ಈಗ ಆಲೂಗಡ್ಡೆ ನೆಡೋಣ, ಸೌತೆಕಾಯಿ, ಈರುಳ್ಳಿ, 2 ಪೀಸ್ ಟೊಮಾಟೊ. ಈಗ ಇದು ಅರ್ಧ ಸೈಡ್ ಇರ್ತೈತಲ್ಲ, ಇದನ್ನು ಇದ್ರ ಮೇಲೆ ಮುಚ್ಚಿಬಿಡ್ಬೇಕು. ಇದನ್ನು ಬೇಯಿಸೋಣ. ಅದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತಗೋಬೇಕಾದೈತ್ರಿ. ಈಗ ಇದಕ್ಕೆ ನೀವು ಬೆಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಆದ್ರೂ ಹಾಕ್ಕೋಬೋದು, ಅಥವಾ ಇಲ್ಲ ಅಂತಂದರೆ ಎಣ್ಣೆನೂ ಹಾಕ್ಕೋಬೋದು. ಇದನ್ನು ಹಾಕಿಟ್ಕೊಂಡಿದ್ವಲ್ಲ, ಇದನ್ನ ಈಗ ಬೆಣ್ಣೆ ಆದರೆ ಇನ್ನೂ ರುಚಿಯಾಗಿರ್ತೈತಿ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೇಲೇನ ಬೆಣ್ಣೆ ಅಥವಾ ತುಪ್ಪ ಹಚ್ಚಿರಿ. ಒಂದ್ಸರಿ ಮಾಡಿ ನೋಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದು ಆಗಿದೆ. ಈಗ ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ.
ಒಂದು ಸೈಡ್ ಒಂದು ನಿಮಿಷ ಬೆಂದರೆ ಸಾಕು. ಇದು ಬೆಂದಿದೆ. ಮಕ್ಕಳಂತೂ ಒಳ್ಳೆ ಇಷ್ಟಪಟ್ಟು ತಿಂತಾರೆ ಇದನ್ನು. ಒಂದು ಸರಿ ಮಾಡಿ ನೋಡಿ, ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟೊಮಾಟೊ ಕೆಚಪನ್ನು ನೀವು ಬೇಕಾದರೆ ಒಳಗಡೆನೂ ಹಾಕೋಬೋದು, ಅಥವಾ ಅದನ್ನು ಕಡ್ಕೊಂಡು ತಿನ್ನುವಾಗನೂ ಅದನ್ನು ಹೆಚ್ಕೊಂಡು ತಿನ್ಬೋದು. ಬಹಳ ರುಚಿಯಾಗಿರ್ತೈತಿ. ಒಂದು ಸರಿ ಮಾಡಿ ನೋಡಿರಿ. ಬ್ರೆಡ್ ಎಲ್ಲ ಮಕ್ಕಳಿಗೆ ಕೊಡೋದಕ್ಕಿಂತ ಇದನ್ನು ಕೊಡೋದು ಹೆಲ್ದಿಯಾಗಿರ್ತೈತಿ. ಒಂದು ಸರಿ ಮಾಡಿ.